ಹಳ್ಳಿಯಲ್ಲಿ ಹನುಮಪ್ಪ ಎಂಬ ಕೃಷಿಕನಿದ್ದ. ಅವನು ತನ್ನ ಹೆಂಡತಿ ಹಾಗೂ 2 ಮಕ್ಕಳ ಜೊತೆ ಬದುಕುತ್ತಿದ್ದ. ಹನುಮಪ್ಪನಿಗೆ ಮಣ್ಣಿನ ಮೇಲೆ ಅಪಾರ ಪ್ರೀತಿ. ಪ್ರತಿ ವರ್ಷ ಮಳೆಯ ಕಾಲ ಬರುವ ಮೊದಲು ಅವನು ತನ್ನ ಹೊಲವನ್ನು ಒಕ್ಕಲು ಮಾಡಿ ಬೀಜ ಬಿತ್ತುತ್ತಿದ್ದ. ಆದರೆ ಒಂದು ವರ್ಷ ಬಿಸಿಲು ತುಂಬಾ ಹೆಚ್ಚಾಗಿತ್ತು. ಮಳೆ ಬರದೆ ಹೋದ ಕಾರಣ ಹನುಮಪ್ಪನ ಬೀಜಗಳು ಒಣಗಿಬಿಟ್ಟವು. ಊರಿನ ಹಲವಾರು ಕೃಷಿಕರು ನಿರಾಶೆಯಿಂದ ತಮ್ಮ ಹೊಲ ಬಿಟ್ಟು ಬೇರೆ ಕೆಲಸಗಳಿಗೆ ಹೋದರು. ಆದರೆ ಹನುಮಪ್ಪ ಹೀಗೆ ಯೋಚಿಸಿದ. ಗೋಟುವಮ್ಮಪ್ಪ ಹೀಗೆ ಯೋಚಿಸಿದ. ಮಳೆ ಬರೋದನ್ನ ನಿಲ್ಲಿಸೋದು ನನ್ನ ಕೈಯಲ್ಲಿಲ್ಲ. ಆದರೆ ಪ್ರಯತ್ನ ಬಿಡೋದು ನನ್ನ ಕೈಯಲ್ಲಿದೆ. ಅವನು ಹಳ್ಳಿಯ ಹತ್ತಿರದ ಗುಂಡಿಯಲ್ಲಿ ಮಳೆ ನೀರು ಸಂಗ್ರಹಿಸಲು ಒಂದು ಚಿಕ್ಕ ಕೆರೆ ತೋಡಿದ. ಹಳ್ಳಿಯವರು ಅವನನ್ನು ನಗಿದರು. ಮಳೆ ಇಲ್ಲದಾಗ ನೀರನ್ನೆಲ್ಲಿ ತರ್ತೀಯಾ ಎಂದು. ಕೆಲ ದಿನಗಳ ಬಳಿಕ ಮಳೆಯು ಬಂದಿತು. ಎಲ್ಲರಿಗೂ ಅಚ್ಚರಿ. ಹನುಮಪ್ಪನ ಕೆರೆ ತುಂಬಿತು. ಅವನು ಆ ನೀರಿನಿಂದ ತನ್ನ ಹೊಲಕ್ಕೆ ನೀರು ಹರಿಸಿದ. ಅವನ ಬೆಳೆ ಚೆನ್ನಾಗಿ ಬೆಳೆಯಿತು.